ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರುದೇವ ಪರಂ ನಾಸ್ತಿ ತಸ್ಮೇನ್ ಶ್ರೀ ಗುರುವೇ ನಮಃ. ಮರವ ನೇರಿದ ಮರುಕಟನಂತೆ ಹಲವು ಕೊಂಬೆಗೆ ಹಾಯುತ್ತಿದ್ದೇನಯ್ಯ, ಬೆಂದ ಮನವ ನಾನೆಂತೂ ನಂಬುವನಯ್ಯ, ಎಂತೂ ನಚ್ಚುವನಯ್ಯ ನನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲಿಯದಯ್ಯ. ವಿಶ್ವಗುರು, ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ಸಮಾನತೆಯ ಹರಿಕಾರ, ಇಷ್ಟಲಿಂಗ ಜನಕ, ವಿಭೂತಿ ಪುರುಷ, ಜಂಗಮ ಪ್ರೇಮಿ, ಸ್ತ್ರೀ ಕುಲೋದ್ಧಾರಕ, ಲಿಂಗಾಯತ ಧರ್ಮದ ಸಂಸ್ಥಾಪಕ, ಪ್ರಜಾಪ್ರಭುತ್ವದ ಜನಕ, ಮೂಢನಂಬಿಕೆಗಳನ್ನು ಮೂಲಿಗೆ ಸರಿಸಿದ ಮಾಂತ್ರಿಕ, ವೈಜ್ಞಾನಿಕ ಸರಳ ಧರ್ಮ ತಿಳಿಸಿದ ವಿಜ್ಞಾನಿ, ಇಂತಿ ಬಸವಂಗಿ ನಮೋ ನಮಃ. ಬಸವಾದಿ ಶರಣರನ್ನು ನೆನೆಸಿಕೊಂಡು ಶಿವಲಿಂಗೇಶ್ವರ ಗದ್ದುಗೆಗೆ ಹಣೆಮಣಿದು ಈ ಒಂದು ಶ್ರಾವಣ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಶ್ರೀಮಠದಲ್ಲಿ ಹಮ್ಮಿಕೊಂಡಿರುವಂಥ ಬಸವ ವೃತ್ತದ ಅಂಗವಾಗಿ ಶಿವಾನುಭವ ಮತ್ತು ಶಿವಯೋಗ ಮತ್ತು ಶಿವಾನುಭವದ 14 ದಿನದ ಒಂದು ಗೋಷ್ಠಿಯಲ್ಲಿ ಭಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು, ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಮಾರ್ಗದರ್ಶಕರು ಆದಂಥ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಪವಿತ್ರ ಪಾದಗಳಿಗೆ ಪುಡಮಟ್ಟು. ಇಲ್ಲಿ ಈ ಗೋಷ್ಠಿಯಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಶರಣೆಯರಿಗೆ ಮತ್ತು ವಿಶೇಷವಾಗಿ ಇಂದಿನ ಶಿವಯೋಗ ಮತ್ತು ಶಿವಾನುಭವ ಗೋಷ್ಠಿಗೆ ಆಗಮಿಸಿದಂಥ ಶ್ರೀ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು, PLD ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಊರಿನ ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀ IC ಪಟ್ಟಣಶೆಟ್ಟಿಯವರೇ, ಶ್ರೀ ಬಸವೇಶ್ವರ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾದಂಥ ಬಸವರಾಜ ಗುಳಸಂಗಿಯವರೇ, ಸೇವಾ ಸಮಿತಿಯ ಸದಸ್ಯರಾದಂಥ SR ಕಲ್ಲೂರು ಮಾಮ ಅವರೇ, ತೋಟದವರೇ, ರಾವತ್ ಮಸೀಬಿನಾಳವರೇ ಮತ್ತು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ಶರಣರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸ್ವಲ್ಪ ಹಿನ್ನೆಲೆಯನ್ನು 1-2-3 ನಿಮಿಷಗಳಲ್ಲಿ ಹೇಳಿ ವಚನಕ್ಕೆ ಬರ್ತಾಯಿದ್ದೀನಿ. ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಯಾಕಪ್ಪ ಅಂತಂದ್ರೆ ಸಂಗನಗೌಡರು ಹೇಳಿದರು, ನಮ್ಮ ಶರಣಪ್ಪ ಮಾದಾರ್ ಸರ್ ತಾಮದೇ ಹೇಳಿದರು, ಏನೂ ಹೇಳಿಲ್ಲ ಅಂತ. ಎಲ್ಲವನ್ನೂ ಹೇಳ್ತೀನಿ, ಆದ್ರೆ ಸ್ವಲ್ಪ ಹಿನ್ನೆಲೆ ಇಲ್ಲದೆ ಮುಂದೆ ಸಾಗುವುದು ಸ್ವಲ್ಪ ಕಷ್ಟ ಆಗ್ತದೆ. 1979ರಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮುರುಗೇಂದ್ರ ಮಹಾಸ್ವಾಮಿಗಳು ಬಸವನ ಬಗೆಗೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಈ ಮಠ ಭಾಳಷ್ಟು ಶಿಥಿಲಾವಸ್ಥೆಯಲ್ಲಿತ್ತು. ಕೇವಲ 2 ಗದ್ದುಗೆಗಳ ಸಣ್ಣ ಗುಡಿಗಳಿದ್ದವು. ಹಿಂದೆ ಜಿಲಿಕಂಟಿ ಬೆಳೆದು ಈ ಮಠ ಯಾರಿಗೂ ಕಾಣ್ತಾನೇ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಪೂಜ್ಯರು ಈ ಪಟ್ಟಣಕ್ಕೆ ಆಗಮಿಸಿದರು. ಅಲ್ಲಿಂದ ಬಸವ ಪುರಾಣವನ್ನು ಭಾಳಷ್ಟು ತಿಂಗಳ ಒಳಗೆ ಹೇಳಿ ಇಡೀ ಬಸವನ ಬಾಗೇವಾಡಿಯ ಜನರನ್ನು ಭಕ್ತಿಯ ಉತ್ತುಂಗಕ್ಕೆ ಒಯ್ದು ಪಾವನಗೊಳಿಸಿದರು. ಆ ಸಂದರ್ಭದಲ್ಲಿ ಈ ಮಠಕ್ಕೆ ದಿನಾಲೂ ನಾವು 3 ಜನ ಬರ್ತಾಯಿದ್ದೀವಿ. ನಾನು, ಹೊನ್ನೊಟ್ಟಿಗೆ ಬಾಬು ಮತ್ತು ಮಡಪತಿ ಸರ್. ಪೂಜ್ಯರ ಜೊತೆ ಭಾಳಷ್ಟು ದೀರ್ಘಕಾಲದವರೆಗೆ ಇಲ್ಲೇ ಸಮಯ ಕಳೀತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿಯೇ ನಾನು ಅನೇಕ ಪ್ರಶ್ನೆಗಳನ್ನು ಪೂಜ್ಯರಿಗೆ ಕೇಳ್ತಾ ಇದ್ದೆ. ಯಾಕಂದ್ರೆ ಕೆಲವೊಬ್ಬರು ನನ್ನ ಬಗ್ಗೆ ಸ್ವಲ್ಪ ಬೇರೆ ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದು ಹೇಳಬೇಕಾಗಿದೆ. ನಾವು ದೇವರಿಗೆ ಯಾಕೆ ಹೋಗ್ಬೇಕು, ಎಡಿ ಯಾಕೆ ಹಿಡಿಬೇಕು, ಕಾಯಿ ಯಾಕೆ ಹೊಡಿಬೇಕು, ಉದಿನ ಕಡ್ಡಿ ಯಾಕೆ ಬೆಳಗಬೇಕು, ಇಂಥೆಲ್ಲ ಪ್ರಶ್ನೆಗಳನ್ನು ಪೂಜ್ಯರಿಗೆ ಕೇಳ್ತಾ ಇದ್ದೆ ನಾನು. ಅವ್ರು ಭಾಳ ಸರಳವಾಗಿ ಉತ್ತರಿಸ್ತಾಯಿದ್ರು. ಏನಪ್ಪ ಅಂತಂದ್ರೆ, ನೋಡಪ್ಪ ತಮ್ಮೆಗಳೇ, ತಮ್ಮೆ ಅಂತಿದ್ದಾರೆ ಹೆಚ್ಚವರು, ನೋಡು ತಮ್ಮೆಗಳೇ, ಚಿಕ್ಕ ಮಕ್ಕಳನ್ನು ನಾವು ನರ್ಸರಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಎದಕ್ಕೆ ಕಳಿಸ್ತಾ ಇದ್ದೇವೆ ಅಂದ್ರೆ ಅವ್ರಿಗೆ ಓದು ಬರಹಕ್ಕಲ್ಲ, ಕೇವಲ ರೂಢಿ ಆಗಲಿ ಅಂತ. ಆ ಥರನಾಗಿ
ಈ ಕಾಯಿಗೆ ಹೊಡೆಯೋದು, ಎಡೆ ಹಿಡಿಯೋದು ರೂಢಿಯಾಗಲಿ, ದೇವರಲ್ಲಿ ಭಕ್ತಿ ಬರಲಿ ಅಂತ ಕಳಿಸ್ತಾ ಇದ್ದೀವಿ ಅಂತೇಳಿ ಅವರು ಅನೇಕ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದರು. ಹೀಗಾಗಿ ನಾನು 1980ರಲ್ಲಿ ಪೂಜ್ಯರಿಂದ ಲಿಂಗ ದೀಕ್ಷೆಯನ್ನು ನಾವು 3 ಜನ ಪಡೆದುಕೊಂಡಿವಿ. ಅಂದಿನಿಂದ ಈ ಲಿಂಗ ಪೂಜೆಯನ್ನು ಮಾಡುತ್ತಾ ನಾನು ಬಂದಿದ್ದೇನೆ. 1981-82ನೇ ಸಾಲಿನಲ್ಲಿ ವಿದ್ಯಾಕಾಶದ ಧಾರವಾಡದಲ್ಲಿ ನಾನು ಓದುತ್ತಿದ್ದಾಗ ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳ ಮತ್ತು ಪೂಜ್ಯ ಮಾತೆ ಮಾತೆಯವರ ಒಂದು ಪ್ರವಚನ ಕಲಾ ಭವನದ ಮುಂದೆ ಆವರಣದಲ್ಲಿ ನಡೆದಿತ್ತು. ಆಗ ಸ್ವಲ್ಪ ನನಗೆ ಭಾಳಷ್ಟು ಸೆಳೆತ ಉಂಟಾಯಿತು. ಅಂದಿನಿಂದ ನಾನು ಅಲ್ಪ ಸ್ವಲ್ಪ ದೇವರ ಬಗ್ಗೆ, ಧರ್ಮದ ಬಗ್ಗೆ ತಿಳಿದುಕೊತು ಬಂದೆ. ನಾನು ಒಬ್ಬ ನಾಸ್ತಿಕನಲ್ಲ, ದೇವರಲ್ಲಿ ನಂಬಿಕೆ ಇಟ್ಟವನು. ಯಾವ ಥರನಾಗಿ ನಂಬಿಕೆ ಅಂದರೆ ಸ್ವಲ್ಪ ನಂದು ಡಿಫ್ರೆಂಟ್, ಭಾಳಷ್ಟು ಮಂದಿ ಇರಬಹುದು. ನಿರಾಕಾರವಾದಂಥ ಮತ್ತು ಹುಟ್ಟು ಸಾವು ಇಲ್ಲದ ಈ ಜಗತ್ತಿನಲ್ಲಿ ಇರುವಂಥ, ಸೃಷ್ಟಿಯಲ್ಲಿರುವಂಥ ಅಗೋಚರವಾದ ಶಕ್ತಿಯೇ ದೇವರಂತ ನಾನು ನಂಬಿಕೊಂಡವನು. ಅದನ್ನು ಹೇಳೋಕ್ಕೆ ಹೋದ್ರೆ ಭಾಳಷ್ಟು ದೀರ್ಘವಾದ ಮತ್ತು 4 ಅಲ್ಲಿ ಮತ್ತು ನಾವು ಹೇಳಬೇಕಾಗ್ತದೆ. ಅದು ಈಗ ನಾನು ದೀರ್ಘಕ್ಕೆ ಹೋಗೋದಿಲ್ಲ. ಇಷ್ಟಲಿಂಗ ಪೂಜೆ ಇದೊಂದು ವೈಜ್ಞಾನಿಕ ಹಾಗೂ ಆರೋಗ್ಯಕರವಂಥ ಕ್ರಿಯೆ. ಇಟ್ ಆಲ್ಸೋ ಹೆಲ್ಪ್ಸ್ ಟು ಕಾನ್ಸಂಟ್ರೇಟ್ ಅವರ್ ಮೈಂಡ್ ಇನ್ ಒನ್ ಟೈಮ್ ಒನ್ ಪ್ಲೇಸ್. ಸೊ ಇಷ್ಟಲಿಂಗವನ್ನು ನಾವು ಪೂಜೆ ಮಾಡಿದ್ರೆ ಏನೆಲ್ಲ ಶಕ್ತಿ ಸಿಗ್ತಾ ಇದೆ ಎಂಬುದನ್ನು ಈ ಮೂಲಕವಾಗಿ ನಾವು ತಿಳ್ಕೊತಾ ಇದ್ದೀವಿ. ಇದು ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತಾಯಿದ್ದೀನಿ. ನನಗೆ ನೀಡಲಾದಂಥ ವಚನ, ಮೊದಲು ನಾನು 1-2 ವರ್ಷಗಳನ್ನು ಪೂಜ್ಯರಲ್ಲಿ ಮತ್ತು ನಮ್ಮ ಮಡಿಕೇಶ್ವರ ಗುರುಗಳಲ್ಲಿ ನಾನು ಹೇಳಿಕೊಂಡೆ, 1-2 ವಚನ ಹೇಳಬೇಕಂತ ಮಾಡಿದ್ದೀನಿ ರೀ ಹೆಂಗಂತ. ಹಾಗೆಲ್ಲ ಬರೋಂಗಿಲ್ಲ ರೀ, ನೀವು ನಿಮ್ಮದೇ ಆದಂಥ ಯಾರ್ಯಾರು ಬೇಕಾದ ಯಾರು ವಚನ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಸ್ಥಳಗಳದಾವಲ್ಲ, 6 ಸ್ಥಳಗಳು, ಭಕ್ತಸ್ಥಳ, ಮಹೇಸ್ಥಳ, ಭಕ್ತಸ್ಥಳ ಮತ್ತು ಪ್ರಾಣಲಿಂಗಿ, ಶರಣ ಐಕ್ಯ ಅಂತೇಳಿ. ಮೊದಲೇ ಭಕ್ತಸ್ಥಳದಲ್ಲಿ ಏನಪ್ಪ ಅಂತಾರೆ ಪಿಂಡಸ್ಥಳ, ಅದಕ್ಕೆ ತಮ್ಮಲ್ಲಿ ಪಿಂಡಸ್ಥಳ ಬರ್ತದೆ ಅಂತ ಹೇಳಿದರು ಅವರು. ಆ ಪಿಂಡಸ್ಥಳದಲ್ಲಿ ಬರುವಂಥ ವಚನಗಳೇನೇ ನೀವು ಹೇಳಬೇಕು. ಹೀಗಾಗಿ ಅವರು 20-30 ವಚನಗಳನ್ನ ಸೆಲೆಕ್ಟ್ ಮಾಡಿಟ್ರು. ಅವರೇ ಏನಪ್ಪ ಅಂತಂದ್ರೆ ಆ ವಚನವನ್ನು ನನಗೆ ಕೊಟ್ಟಂಥದ್ದು. ಅದೇನಪ್ಪ ಅಂತಂದರೆ, ಅಂದಣವನೇರಿದ ಸೊಣಗನಂತೆ ಕಣ್ಣುಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನು, ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ಮೃಡ ನಿಮ್ಮ ದಿನ ನೆನೆಯಲೀಯದು, ಎನ್ನುಡೆಯ ಕೂಡಲ ಸಂಗಮದೇವ ನಿಮ್ಮ ಚರಣವ ನೆನೆಯುವಂತೆ ಕರುಣಿಸು, ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಇದು ನನಗೆ ಕೊಟ್ಟಂಥ ಒಂದು ವಚನ. ಈ ವಚನ ಸಂಸಾರ ಹೇಯ ಸ್ಥಳದಲ್ಲಿ ಬರುವಂಥದ್ದು. ಇಲ್ಲಿ ಮುಖ್ಯವಾಗಿ ಅಡಕವಾದಂಥ ಒಂದು ವಿಷಯ ಏನಂದ್ರೆ ಮನಸ್ಸಿನ ಮೇಲೆಯೇ ಈ ಇಡೀ ಒಂದು ವಚನ ನಿಂತಿದೆ ಅಂತ ಹೇಳ್ಬೋದು. ಆಗಲೇ ಹೇಳಿದ್ನಿಲ್ಲ ನಾನು, ಷಡಸ್ಥಳಗಳಂತೇಳಿ 6: ಭಕ್ತಸ್ಥಳ, ಮಹೇಸ್ಥಳ, ಪ್ರಸಾದ ಸ್ಥಳ, ಪ್ರಾಣಲಿಂಗಿ, ಶರಣ ಐಕ್ಯ ಅಂಥೇಳಿ. ಈ ಪಿಂಡಸ್ಥಳದಲ್ಲಿ ಬರುವಂಥ ಈ ವಚನ ನಾವು ಲೈನ್ ಟು ಲೈನ್ ಓದ್ಕೊತ ಹೋದಾಗ ಮೊದಲೇ ಒಂದು ಸಾಲಿನಲ್ಲಿ ಅಂದಣವನೇರಿದ ಸೊಣಗನಂತೆ, ಅಂದಣ ಅಂದರೆ ಏನಿಲ್ಲಿ ಪಲ್ಲಕ್ಕಿ, ಉನ್ನತ ಸ್ಥಾನ ಅಂತ ಅರ್ಥ. ಇನ್ನು ಸೊಣಗ ಅಂದರೆ ನಾಯಿ, ಶ್ವಾನ ಅಂತ ಅರ್ಥ ಆಗ್ತದೆ. ಮುನ್ನಿನ ಅಂದರೆ ಮೊದಲಿನ ಅಂತ ಅರ್ಥ. ಇಲ್ಲಿ ಅಂದಣವನೇರಿದ ಸೊಣಗನಂತೆ, ಪಲ್ಲಕ್ಕಿ ಮೇಲೆ ನಾವು ನಾಯಿಯನ್ನು ಕೂಡಿಸಿದರೆ ಅದು ಏನಪ್ಪ ಅಂತಂದ್ರೆ ಆ ಸ್ಥಳದಿಂದ, ಉನ್ನತವಾದ ಸ್ಥಳದಿಂದ, ಪವಿತ್ರವಾದ ಸ್ಥಳದಿಂದ ಏನಾದರೂ ಮೂಳೆ ಮಾಂಸಗಳನ್ನು ಕಂಡರೆ ತಟ್ಟನೇ ಜಿಗಿದು ತನ್ನ ಮೂಲ ಗುಣವನ್ನು, ಮೂಲ ಧರ್ಮವನ್ನು ತೋರಿಸ್ತಾ ಇದೆ. ಅದೇ ಥರನಾಗಿ ಇಲ್ಲಿ ಮಾನವನ ಮನಸ್ಸನ್ನು ಕೂಡ ನಾಯಿಗೆ ಹೋಲಿಸಲಾಗಿದೆ. ಅನೇಕ ಸಂದರ್ಭಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ, ಉನ್ನತ ಪದವಿಯಲ್ಲಿ ಕೂಡಿಸಲಾಗ್ತದೆ. ಆದರೆ ಅವರು ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಎಂಥ ಸ್ಥಾನ ಎಂಬುದನ್ನೇ ಮರೆತು ಮತ್ತೆ ತಮ್ಮ ಚಂಚಲವಾದ ಮನಸ್ಸಿಗೆ
ಹೋಗುತ್ತಾರೆ. ಅವರ ಚಂಚಲ ಮನಸ್ಸುಗಳಿಂದ ಅನೇಕ ವಿಷಯಗಳು ಅವರ ಮನಸ್ಸಿಗೆ ಬರ್ತಾ ಇದ್ದವು. ಅಂಥ ಸಂದರ್ಭದಲ್ಲಿ ಈ ವಚನದಲ್ಲಿ ಮಾನವನ ಮನಸ್ಸು ಹೇಗಿದೆ ಅಂತಂದರೆ, ನಾಯಿಯ ಒಂದು ಮನಸ್ಸು ಅಂದ್ರೆ ಡಾಗ್ ಈಸ್ ಫೇತ್ಫುಲ್ ಎನಿಮಲ್, ನೋ ಡೌಟ್. ಆದರೆ ಇಟ್ ಈಸ್ ನಾಟ್ ಕಾನ್ಸಂಟ್ರೇಟೆಡ್ ಮೈಂಡ್ ಎನಿಮಲ್, ಸ್ಥಿರವಾದ ಮನಸ್ಸು ಉಳ್ಳಂಥ ಪ್ರಾಣಿ ಅಲ್ಲ, ಚಂಚಲ ಮನಸ್ಸು ಇರ್ತಾ ಇದೆ. ಆ ಥರನಾಗಿ ಬಹಳಷ್ಟು ಜನರ ಮನಸ್ಸು ಚಂಚಲದಿಂದ ಕೂಡಿರ್ತಾ ಇದೆ. ಈಗ ಮನಸ್ಸೆಂಬುದೊಂದು ಮರ್ಕಟ ಅಂಥೇಳಿ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಮೊದಲನೇ ವಚನ ನಿಮಗೆ ಹೇಳಿದೆ. ಅದೇ ವಚನದಲ್ಲಿಯೇ ಏನಪ್ಪ ಅಂತಂದ್ರೆ, ಮನುಷ್ಯನ ಮನಸ್ಸನ್ನು ಮಂಗನಿಗೆ ಹೋಲಿಸಿದ್ದಾರೆ. ಮಂಗ ಕೂಡ ಏನಪ್ಪ ಅಂತಂದ್ರೆ ಒಂದು ಚಂಚಲ ಮನಸ್ಸಿನ ಪ್ರಾಣಿ. ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ, ಒಂದು ಕಡೆ ನಿಂತ್ಕೊಳ್ಳೋದಲ್ಲದು. ಯಾವಾಗಲೂ ಏನಪ್ಪ ಅಂತಂದ್ರೆ ತನ್ನ ಚಂಚಲತೆಯನ್ನು ತೋರಿಸ್ತಾ ಇದೆ ನಾಯಿ ಮತ್ತು ಈ ಒಂದು ಮರ್ಕಟ ಅಂದರೆ ಮಂಗ. ಹೀಗಾಗಿ ಅರೆ ಮನಸ್ಸು, ಆಚಾರವಿಲ್ಲದ ಸಂಸ್ಕಾರ ಇಲ್ಲದ ಮನಸ್ಸು ತನ್ನ ಮೂಲ ಸ್ವಭಾವವನ್ನು, ಮೂಲ ಗುಣವನ್ನು ತೋರಿಸ್ತಾ ಇವೆ. ಯಥಾ ಮನಸ್ಸು ತಥಾ ವಿಚಾರ. ನಮ್ಮ ಮನಸ್ಸಿನಲ್ಲಿ ಏನು ನಮ್ಮ ಮನಸ್ಸಿರ್ತದ ಅದೇ ಥರನಾಗಿ ನಮ್ಮ ವಿಚಾರಗಳು ಸಹಿತ ಆ ಥರನೇ ಹೋಗುತ್ತವೆ ಅಂತ ಇಲ್ಲಿ ಹೇಳಾಗ್ತಾ ಇದೆ ಒಂದೆರಡು ಸಾಲುಗಳಲ್ಲಿ. ಇನ್ನು ಎರಡನೇ ಸಾಲು ಎರಡು ಮೂರು ಸಾಲಿನಲ್ಲಿ ಸುಡು ಸುಡು ಮನವೈದು ವಿಷಯಕ್ಕೆ ಹರಿಯುವುದು ಮೃಡ ನಿಮ್ಮ ನನುದಿನ ನೆನೆಯಲೀಯದು. ಈಗ ನಾವು ಓದುವಾಗ ಏನಪ್ಪ ಅಂತಂದ್ರೆ, ವಿಶೇಷವಾಗಿ ವಚನಗಳನ್ನು ಓದುವಾಗ ರೀಡಿಂಗ್ ಆರ್ ಆಫ್ 3 ಟೈಪ್ಸ್ ಅಂತ ಹೇಳ್ತೀವಿ. ಆಫ್ ವಚನಾಸ್, ವಚನಗಳನ್ನು ಓದುವಾಗ 3 ಥರನಾಗಿ ನಾವು ಆ ಓದುವಿಕೆಯನ್ನು ಕಲ್ತ್ಕೊಂಡಿರಬೇಕು ಅಂತ. ಒಂದೇ ಥರನಾದ ಮೃಡ ಅಂದ್ರೆ ಶಿವ ಅನ್ನಂಗೆ, ಸುಡು 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 ಆದ ತಕ್ಷಣ ಕಾಮ ಅದ, ಮತ್ತೊಂದು ಕಾಮ ಅದ. ನಾವು ಸುಮ್ಮನೆ ಸುಡು ಸುಡು ಮನವಿದು ವಿಷಯಕ್ಕೆ ಹರಿದು ಅಂದ್ರೆ ಏನಾಗ್ತದ, ಸುಡು ಸುಡು ಅಂದಾಗ ಬಿಸಿ ಅಂದಂಗೆ ಆಗ್ತದೆ, ಬಿಸಿ ಮನಸ್ಸು. ಇನ್ನು ವಿಷಯಕ್ಕೆ ಹರಿಯುವುದು ಅಂದ್ರೆ ಏನು ಇಂಗ್ಲೀಷೋ ಹಿಂದಿಯೋ ಕನ್ನಡನೋ ಏನಿದು ವಿಷಯ. ಹಾಗೆ ರೀಡಿಂಗ್ ಆನ್ ದ ಲೈನ್ಸ್, ಎರಡನೇದು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಆ್ಯಂಡ್ ರೀಡಿಂಗ್ ಬಿಯಾಂಡ್ ದ ಲೈನ್ಸ್. ಈ 3 ಥರನಾಗಿ ಓದು ನಮಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ರೀಡಿಂಗ್ ಆನ್ ದ ಲೈನ್ಸ್ ಅಂದ್ರೆ ಲೌಕಿಕ ಓದು. ಲೌಕಿಕ ಓದು ಏನಪ್ಪ ಅಂತಂದ್ರೆ ಸುಮ್ಮನೆ ಓದೋದು, ಒಂದು ತಿಳಿತು ಒಂದು ತಿಳಿಯಂಗಿಲ್ಲ, ಭಾಳ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಈಗ ನ್ಯೂಸ್ ಪೇಪರ್ ನೋಡ್ತೇವೆ ನಾವು, ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ತದೆ, ನಮ್ಮ ಫೋಟೋ ಬಂದದಲ್ಲಿ ನಮ್ಮ ಹೆಸರು ಬಂದದಲ್ಲಿ ನೋಡಿದ್ರೆ ಸಾಕದು, ಅದು ಮುಂದೆ ನೋಡೋಂಗಿಲ್ಲ ನಾವೇನು. ಇದು ಲೌಕಿಕ ಓದು. ಇಂಥ ಅನೇಕ ಓದುಗಳು ಇರ್ತಾವೆ. ಇನ್ನು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಸಾಲು ಸಾಲುಗಳ ಮಧ್ಯೆ ಓದುವುದು. ಸಾಲು ಸಾಲುಗಳ ಮಧ್ಯೆ ಓದೋದು ಅಂದರೆ ಕಂಪ್ಯಾರಿಸನ್ ಮಾಡಿ ಓದಬೇಕು. ಈ ಸಾಲಿಗೆ ಏನು ಲಿಂಕ್ ಇದೆ, ಎಲ್ಲಿ ನಾವು ಪಾಸ್ ಆಗಬೇಕು, ಶಾರ್ಟ್ ಪಾಸ್ ಇದೆ, ಲಾಂಗ್ ಪಾಸ್ ಎಲ್ಲಿದೆ ಅಂತ ತಿಳ್ಕೊಂಡು ಓದಿದರೆ ಅದು ತಾರ್ಕಿಕ ಓದಕ್ಕದ. ಇನ್ನು 3ನೇ ಥರನಾಗಿ ಇರುವಂಥ ಓದು ಬಿಯಾಂಡ್ ದ ಲೈನ್ಸ್, ರೀಡಿಂಗ್ ಬಿಯಾಂಡ್ ದ ಲೈನ್ಸ್. ಈ ಸಾಲುಗಳ ಆಚೆ ಹೋಗಿ ನಾವು ಓದಬೇಕು, ವಿಚಾರ ಮಾಡಬೇಕು. ದಟ್ ಈಸ್ ಆಧ್ಯಾತ್ಮಿಕ ಓದು. ಅಲ್ಲಿ ಏನಾದರೂ ಅಡಕವಾಗಿದೆ, ಏನಾದರೂ ಗಂಭೀರವಾದಂಥ ವಿಷಯ ಇದೆ, ಇದಕ್ಕೊಂದು ಏನು ಪರ್ಯಾಯವಾದಂಥ ವಿಷಯ ಇಲ್ಲಿ ಅಡಕವಾಗಿದೆ ಎಂಬುದನ್ನು ತಿಳ್ಕೋಬೇಕಾದ್ರೆ ನಾವು ವಿ ಮಸ್ಟ್ ರೀಡ್ ಬಿಯಾಂಡ್ ದ ಲೈನ್ಸ್. ಸಾಲುಗಳ ಆಚೆ ಹೋಗಿ ಏನಪ್ಪ ಅಂತಂದ್ರೆ ಓದಿದಾಗ ನಮಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಒಂದು ಸಲ ಒಬ್ಬ ಕೊಲೆಗಾರ, ಆ ಕೊಲೆ ಮಾಡಿದಂತಹ ವ್ಯಕ್ತಿ ಇದಕ್ಕೆ ಕೋರ್ಟಿಗೆ ಕರ್ಕೊಂಡು ಹೋದರು. ಕೋರ್ಟ್ನಲ್ಲಿ ಭಾಳಷ್ಟು ವರ್ಷಗಳ ಕಾಲ ವಾದ ವಿವಾದಗಳು ನಡೆದು, ಇವರ ಪರ ಮತ್ತು ವಿರುದ್ಧವಾದಂಥ ವಕೀಲರು ಅನೇಕ ಟ್ರಯಲ್ಗಳಲ್ಲಿ ತಮ್ಮ ವಾದವನ್ನು ಮಂಡಿಸಿದರು, ಎಲ್ಲ ಪ್ರೂಫ್ ಕೊಟ್ಟರು, ಎಲ್ಲವನ್ನೂ ಮಾಡಿದರು. ಕೊನೆಗೆ ಜಜ್ಮೆಂಟ್ ಡೇ ಅಂತ ಇರ್ತದೆ. ಜಜ್ಮೆಂಟ್ ಡೇ ದಿವಸ ಕೊನೆಗೆ ನ್ಯಾಯಾಧೀಶರು ಆರ್ಡರ್ ಮಾಡಿದರು. ಓರಲ್ ಆರ್ಡರ್ ಮಾಡ್ತಾರೆ ಸಾಮಾನ್ಯವಾಗಿ ಅವರು. ಅದನ್ನೆಲ್ಲ ಬರೆದುಕೊಳ್ಳೋರು ಬೆಂಚ್ ಕ್ಲರ್ಕ್ ಅಂತ ಇರ್ತಾರೆ. ಬೆಂಚ್ ಕ್ಲರ್ಕ್ ಏನು ಆರ್ಡರ್ ಮಾಡಿದರು ಅವರು ನ್ಯಾಯಾಧೀಶರು? ಹ್ಯಾಂಗ್ ಹಿಮ್,
ನಾಟ್ ಲಿವ್ ಹಿಮ್. ಹ್ಯಾಂಗ್ ಹಿಮ್, ನಾಟ್ ಲಿವ್ ಹಿಮ್. ಹ್ಯಾಂಗ್ ಹಿಮ್ ಅಂದ್ಬಿಟ್ಟು ಅಲ್ಲಿ ಕಾಮ ಕೊಡಬೇಕು. ನಾಟ್ ಲಿವ್ ಹಿಮ್ ಅಂದ್ರೆ ಅವನ ಗಲಿಗೆ ಏರಿಸ್ರಿ. ನಾಟ್ ಲಿವ್ ಹಿಮ್ ಅಂದ್ರೆ ಬಿಡಬೇಡ್ರಿ. ಈ ಥರನಾಗಿ ಓರಲ್ ಆರ್ಡ್ರ್ ಯಾರು ಜಡ್ಜ್ ಮಾಡಿದರು. ಆದರೆ ಬೆಂಚ್ ಕ್ಲರ್ಕ್ ಏನು ಮಾಡ್ದ ಅಂದ್ರೆ ಹ್ಯಾಂಗ್ ಹಿಮ್ ನಾಟ್ ನಂತರ ಕಾಮ ಇಟ್ಟ. ಹ್ಯಾಂಗ್ ಹಿಮ್ ನಾಟ್ ಅಂದ್ರೆ ಅವನ ಗಲಿಗೇರಿಸ್ಬೇಡ್ರಿ, ಲಿವ್ ಹಿಮ್ ಬಿಟ್ಬಿಡ್ರಿ. ಸೊ ಓದುವುದರಲ್ಲಿ ಭಾಳಷ್ಟು ಏನಪ್ಪ ಅಂತಾರೆ ನಾವು ವಿಚಾರಗಳನ್ನು ತಿಳಿದುಕೊಂಡಿರ್ಬೇಕು. ಎಲ್ಲಿ ಕಾಮ ಇದೆ, ಎಲ್ಲಿ ಫುಲ್ ಪಾಯಿಂಟ್ ಇದೆ, ಕ್ವಶನ್ ಮಾರ್ಕ್ ಇದೆ, ಎಕ್ಸಾಮಿಟಿ ಸೈನ್ ಇದೆ, ಇವೆಲ್ಲ ಪಂಚುವೇಷನ್ ಮಾರ್ಕ್ಸ್ ಅಂತ ಬರ್ತಾವೆ, ಭಾಷಾ ಚಿಹ್ನೆಗಳು ಅಂತ ಬರ್ತಾವೆ 8. ಅವೆಲ್ಲದರ ಬಗ್ಗೆ ಜ್ಞಾನ ಇದ್ದಾಗ ಓದು ಏನಪ್ಪ ಸರಿಯಾಗಿ ತಿಳಿತದೆ. ಓದೋದೊಂದು ಹೇಳೋದೊಂದು ಭಾಳಷ್ಟು ಸಂದರ್ಭದಲ್ಲಿ ಆಗ್ತಾವೆ. ಗಂಗಾಬಾಯಿ ತೆರೆದಾಳ ಅಂತೇಳಿ ಹೇಳಿದ್ರು ಅವರು ಒಬ್ಬರು ಬರ್ಕೋ ಅಂತೇಳಿ. ಇವ ಏನು ಬರ್ದ, ಗಂಗಾ ಬಾಯಿ ತೆರೆದಾಳ ಅಂತ ಬರ್ದ. ಅಂದ್ರೆ ಇಷ್ಟೇ, ಯಾವ ಥರನಾಗಿ ನಮ್ಗೆ ಭಾಷಾ ಜ್ಞಾನ ಇರಂಗಿಲ್ಲ. ನಾನು ಇಂಗ್ಲೀಷ್ ಮೇಸ್ಟ್ರ್ ಆ್ಯಕ್ಚುಲಿ, ಕನ್ನಡ ಅಷ್ಟೊಂದು ಏನಪ್ಪ ಭಯಂಕರ ಕನ್ನಡ ಮೇಸ್ಟ್ರಾಗಿ ಹೇಳಕ್ಕೆ ಬರೋದಿಲ್ಲ ನನಗೆ. ಆದ್ದರಿಂದ ಆದರೂ ಸಹಿತ ಅಲ್ಪ ಸ್ವಲ್ಪ ನಾವು ತಿಳ್ಕೊಂಡಿದ್ದಷ್ಟೇ. ಇನ್ನು ವಿಷಯಗಳಂದರೆ ಯಾವುವು? 2ನೇ ಸಾರಿ ಹೇಳ್ತಾರೆ, ಮೃಡ ಶಿವನೇ ನಿಮ್ಮನ್ನು ಅನುದಿನ ನೆನೆಯಲಿ ಎದು, ನಿಮ್ಮನ್ನು ಸದಾ ನೆನೆಸಂಗಿಲ್ಲ ನನ್ನ ಮನ, ಹಾಗೆ ನೆನೆಸುವಂತೆ ಮಾಡು. ಅಂಥ ಕೆಟ್ಟ ಮನಸ್ಸನ್ನು, ಕೊಳಕು ಮನಸ್ಸನ್ನು, ಚಂಚಲ ಮನಸ್ಸು ಸುಟ್ಟು ಹಾಕು, ಅಳಿಸಿ ಹಾಕು. ಅಳಿಸಿ ಹಾಕುವುದರ ಮೂಲಕವಾಗಿ ದಿನನಿತ್ಯ ನಿಮ್ಮ ಧ್ಯಾನ ಮಾಡುವಂತೆ, ದಿನನಿತ್ಯ ನಿಮ್ಮ ಪ್ರಾರ್ಥನೆ ಮಾಡುವಂತೆ ಅಂಥ ಮನಸ್ಸನ್ನು ನನಗೆ ಕರುಣಿಸು ಎಂಬುದಾಗಿ ಬಸವೇಶ್ವರರು ಸಂಗಮನಾಥನಲ್ಲಿ ಮೊರೆ ಇಡ್ತಾ ಇದ್ದಾರೆ. ಪರಿಪರಿಯಿಂದ ಕೇಳ್ಕೋತಾ ಇದ್ದಾರೆ. ಅಂದರೆ ಎಲ್ಲ ವಚನಕಾರರು ಬಸವಣ್ಣರಾದಿಯಾಗಿ ಅವರು ಮತ್ತೊಬ್ಬರಿಗೆ ಹೇಳಲೇ ಇಲ್ಲ ವಚನಗಳನ್ನು. ತಮ್ಮಷ್ಟಕ್ಕೆ ತಾವು ಹೇಳ್ಕೊಂಡ್ರು, ತಮ್ಮ ಮನಸ್ಸಿಗೆ ತಾವು ಹೇಳ್ಕೊಂಡ್ರು. ಯಾವ ವಚನ ಬೇಕಾದ ವಚನ ತೆಗೆದುಕೊಡ್ರಿ ನೀವು. ಯಾರಿಗಾರ ಹೇಳಿದ್ದು, ಯಾರಿಗಾರ ಡೈರೆಕ್ಷನ್ ಮಾಡಿದ್ದು ಅದನ್ನೋ ಇಲ್ಲ. ಅಂದ್ರೆ ನಾವು ಅಷ್ಟೇ ತಿಳ್ಕೋಬೇಕು, ಈ ವಚನ ನಮಗತ್ತ, ನಿಮಗಲ್ಲ, ಮತ್ತೊಬ್ಬರಿಗಲ್ಲ. ನಮ್ಮನ್ನು ನಾವು ಅರ್ಥಕೊಂಡ್ಬಿಟ್ರೆ, ನಮ್ಮನ್ನು ನಾವು ತಿಳ್ಕೊಂಬಿಟ್ರೆ ಇದು ಏನಪ್ಪ ಅಂತಂದ್ರೆ ಯಾರಿಗೂ ಹೇಳೋದು ಅವಶ್ಯಕತೆ ಇಲ್ಲ. ಹೀಗಾಗಿ ಈ ಮನಸ್ಸು ಯಾಕೆ ಹಿಂಗಾಗ್ತದೆ ಅಂದ್ರೆ, ಈ ಮನಸ್ಸು ಅಷ್ಟಮದಗಳಿಂದ ತುಂಬಿರ್ತದೆ. ಅಷ್ಟಮದ ಅಂದ್ರೆ 8 ಮದ. ಮದ ಅಂದರೆ ಸೊಕ್ಕು, ಗರ್ವ, ದಿಮಾಕು ಇವೆಲ್ಲ ಅರ್ಥ ಆಗ್ತದೆ. ಈ ಅಷ್ಟಮದಗಳು ಯಾವುವು ಅಂದರೆ ಧನಮದ, ಅಲ್ಲಿಂದ ಕುಲಮದ, ವಿದ್ಯಾಮದ, ರೂಪಮದ, ಯೌವನಮದ, ಬಲಮದ, ಜನಮದ, ಅಧಿಕಾರ ಮದ. ಹೀಗೆ ಈ ಮದಗಳಿಂದ ತುಂಬಿರುವಂಥ ಮನಸ್ಸಿದ್ದರಿಂದ ಇದು ಏನಪ್ಪ ಅಂತಾರೆ ಎಲ್ಲ ಕಡೆಗೆ ಯಾವಾಗಲೂ ಹರಿಸ್ತದೆ. ಧನಮದ ಅಂದರೆ ನನ್ನ ಹತ್ತು ಸಂಪತ್ತದ, ದ್ರವ್ಯದ, ಬಂಗಾರದ, ಬೆಳ್ಳಿಯದ, ವೈಡೂರ್ಯದ, ವಜ್ರದ, ಈ ಒಂದು ಏನಪ್ಪ ಅಂತಾರೆ ಮದ ಇರ್ತದೆ. ಅಂದ್ರೆ ಭಾಳಷ್ಟು ಜನರಲ್ಲಿ, ಕೆಲವು ಜನರಲ್ಲಿ ಇರೋದಿಲ್ಲ, ಅವರೇನು ಹಚ್ಕೊಳ್ಳೋದು ಬೇಕಾಗಿಲ್ಲ, ಇಲ್ಲಾರ್ದವರು. ಅಲ್ಲಿಂದ ಕುಲಮದ, ನಾವು ಉತ್ತಮ ಕುಲದಲ್ಲಿ ಹುಟ್ಟಿ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದೀನಿ, ನಂದೇ ಶ್ರೇಷ್ಠ ಧರ್ಮ, ನಂದೇ ಶ್ರೇಷ್ಠ ಜಾತಿ, ನಂದೇ ಶ್ರೇಷ್ಠ ಮನೆತನ, ನಾನು ಅಂಥ ಮನೆ ತಂದು, ಇಂಥ ಮನೆ ತಂದು, ಗೌಡ್ರ ಮನೆ ತಂದವನು, ದೇಸಾಯರ ಮನೆ ತಂದವನು, ಹಿಂಗೆ ಒಂದು ಏನಪ್ಪ ಅಂದ್ರೆ ಕುಲಮದನೂ ಇರ್ತದೆ ಕೆಲವೊಬ್ಬರಲ್ಲಿ. ಇನ್ನು ವಿದ್ಯಾಮದನ ಶಿಕ್ಷಣ MA PhD ಓದಿನಿ, ನಾನು ತರ್ಕಶಾಸ್ತ್ರ ಓದಿನಿ, ಅರ್ಥಶಾಸ್ತ್ರ ಓದಿನಿ, ವೇದ, ಆಗಮ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಅದು ಇದು 108 ಓದಿನಿ, ನನ್ನಷ್ಟು ಓದವ್ರು ಯಾರೂ ಇಲ್ಲ, ನನ್ನಷ್ಟು ತಿಳ್ಕೊಂಡವ್ರು ಯಾರೂ ಇಲ್ಲ ಎಂಬ ಅಹಂಕಾರ, ಇದು ಶಿಕ್ಷಣ ವಿದ್ಯಾಮದ. ಇನ್ನು ರೂಪಮದ, ಸೌಂದರ್ಯ, ಚಂದ, ಅಂದ, ಬೆಳಗ, ನಾನೇ ಕೆಂಪಗದೀನಿ, ನನ್ನಂಗೆ ಕೆಂಪಿಗೆ ಯಾರೂ ಇಲ್ಲ, ಈ ರೂಪಮದ ಕೆಲವೊಬ್ಬರಲ್ಲಿ ಇರ್ತದೆ. ಇನ್ನು ಯೌವನದಾಗ ಎಲ್ಲ ಏನಪ್ಪ ಅಂತಂದ್ರೆ ಸಾಧಿಸುವಂಥ ಛಲ ಇರ್ತದೆ, ಶಕ್ತಿ ಇರ್ತದೆ, ಕರೆಕ್ಟ್. ಅಲ್ಲಿ ಹುಮ್ಮತನೂ ಭಾಳ ಇರ್ತದೆ ಸ್ವಲ್ಪ ಕೆಲವೊಬ್ಬರಲ್ಲಿ. ಇನ್ನು ವಾಸನೆ, ಸ್ಪರ್ಶ, ಶ್ರವಣ ಭಾಳಷ್ಟು ತೀಕ್ಷ್ಣವಾಗಿರ್ತಾವೆ. ವಯಸ್ಸಾದಂತೆ ಇವೆಲ್ಲ ಗೌನವಾಗಿ ಹೋಗ್ತಾವೆ, ಆ ಮದ ಹೋಗಿಬಿಡ್ತದೆ ತಾನೆ. ಇನ್ನು ಬಲಮದ, ನಾನೇ ಶಕ್ತಿವಂತ, ನಾನೇ ತಾಕತ್ತವಂತ, ನನ್ನ ಹತ್ತಿರ ಭಾಳಷ್ಟು ಶಕ್ತಿ ಇದೆ, ಏನೇನವನ್ನು ಸೋಲಿಸಬಲ್ಲೆ,
ತೋಳಬಲ ಅಂತಾರೆ ಅದಕ್ಕೆ. ಈ ತೋಳಬಲದಿಂದ ಎಲ್ಲರನ್ನೂ ಅನ್ನಿಸಿಕೊಳ್ಳಬಲ್ಲೆ ಎಂಬ ಬಲಮದ ಕೆಲವೊಬ್ಬರಲ್ಲಿ ಇರ್ತದೆ. ಇನ್ನು ಜನಮದ ಅಂದ್ರೆ ನನ್ನ ಜನ ಇಷ್ಟು ಜನ ಅದಾರ, ಸ್ನೇಹಿತರದಾರ, ಅಲ್ಲಿಂದ ಬಂದು ಬಳಗದವ್ರು ಅದಾರ, ಮತ್ತು ನಮ್ಮ ಗಡ್ಡ ಇಂಥವು ಅದಾವೆ, ಅಂಥವು ಅದಾವೆ, ದೊಡ್ಡ ಗಡ್ಡ ಇದಾವೆ, ಈ ಒಂದು ಮತ. ಇನ್ನು ಅಧಿಕಾರ ಮದ ಕೊನೆಯದಾಗಿ ಅಂದ್ರೆ ಹುದ್ದೆಗಳು, ಸ್ತರಗಳು, ನಾ ಮೆಂಬರ್ ಅದೀನಿ, ಪ್ರೆಸಿಡೆಂಟ್ ಅದೀನಿ, ಸೆಕ್ರೆಟರಿ ಅದೀನಿ, ಅದು ಅದೀನಿ, ಇದು ಅದೀನಿ ಅಂತ ಹೇಳಿರುವಂಥ ಇವಕ್ಕೆ ನಾವು ಏನಂತೀವಿ ಅಧಿಕಾರ ಮದ. ನಾ ಆಫೀಸರ್ ಅದೀನಿ, ಹೈಯರ್ ಆಫೀಸರ್ ಅದೀನಿ, ಹೆಡ್ ಮಾಸ್ಟರ್ ಅದೀನಿ, ಅಲ್ಲಿಂದ ಇವೆಲ್ಲ ಇರುವಂಥವುಗಳಿಗೆ ಅಷ್ಟಮದ ಅಂತ ಹೇಳ್ತೇವೆ. ಈ ಅಷ್ಟಮದಗಳನ್ನು ಮನುಷ್ಯರನ್ನು ಅನೇಕರಲ್ಲಿ ನೋಡ್ತೇವೆ ನಾವು. ಇವನ್ ವಿ ಕ್ಯಾನ್ ಸಿ ದ್ಯಾಟ್ ಇಟ್ ಮೇ ಬಿ ವೆರಿ ರೇರ್, ಇಟ್ ಮೇ ಬಿ ವೆರಿ ಡಿಫಿಕಲ್ಟ್ ಟು ಫೈಂಡ್ ಅ ಪರ್ಸನ್ ಆರ್ ವುಮನ್ ಹೂ ಈಸ್ ಅವೇ ಫ್ರಮ್ ದೀಸ್ ಮದಾಸ್. ಈ 8 ಮದಗಳಿಂದ ದೂರ ಇರುವಂತಹ ವ್ಯಕ್ತಿಗಳನ್ನು ಭಾಳಷ್ಟು ವಿರಳವಾಗಿ ಕಾಣ್ತೇವೆ. ಹುಡುಕೋದಕ್ಕೆ ಭಾಳಷ್ಟು ಕಠಿಣ. ಉದಾಹರಣಾರ್ಥವಾಗಿ ನಾವು ಕೇವಲ ಈ ಎಲ್ಲವನ್ನು ಬಿಟ್ಟಂಥ ಮದಗಳಿಂದ ದೂರ ಇರುವಂಥ ವ್ಯಕ್ತಿಗಳನ್ನು ಶರಣರನ್ನು ಹೆಸರಿಸಬೇಕಾದ್ರೆ ಕೆಲವೊಬ್ಬರನ್ನು ಹೆಸರಿಸಬಹುದು. ಅದರಲ್ಲಿ ಪ್ರಥಮವಾಗಿ ಶ್ರೀ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳ್ಬೋದು. ಇದನ್ನು ಈ ಮದಗಳನ್ನು ದೂರ ಮಾಡಿ ಶಿವಾನುಭವದಲ್ಲಿ ತೊಡಗಿ ಆದಷ್ಟು ಮಟ್ಟಿಗೆ ಎಲ್ಲ ಮದಗಳನ್ನು ದೂರವಿಟ್ಟು ಬಸವನಲ್ಲಿ ಏಕಾಗ್ರತೆ, ಭಗವಂತನಲ್ಲಿ ಏಕಾಗ್ರತೆ ಮಾಡುವುದೇ ಇದೊಂದು ಪ್ರಯತ್ನ. ಆದ್ದರಿಂದ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ, ವಿಷಯ ಎಂಬ ಹಸುರನ್ನು ಮುಂದೆ ತಂದು ಪಸರಿಸಿದೆಯಾ, ಹಸುವೇನು ಬಲ್ಲದು ಹಸುರೆಂದೆರಿಸುವುದು, ಭಕ್ತಿರಸವ ದಣಿಸಿ ಮೇಯಿಸಿ ಸುಬುದ್ಧಿ ಎಂಬ ಉದುಕವನೆರೆದು ನೋಡಿಸಲವಯ್ಯ ಕೂಡಲ ಸಂಗಮ ದೇವ. ಬಸವಣ್ಣನವರು ವಿಷಯಾದಿಗಳಿಗೆ ಎಳೆಯದೆ ಭಗವಂತನ ಕಡೆಗೆ ನನ್ನ ಮನಸ್ಸನ್ನು ಎಳಿಸು ಎಂಬುದಾಗಿ ಅವರು ಈ ವಚನದಲ್ಲಿ ಹೇಳುತ್ತಾರೆ. ಇನ್ನು ಕೊನೆಯ 2-3 ಸಾಲುಗಳು ಇವು ಏನಪ್ಪ ಅಂತಂದ್ರೆ, ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆಯುವಂತೆ ಕರುಣಿಸು, ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಅಂದ್ರೆ ಬಸವೇಶ್ವರರು ಏನು ಮಾಡ್ತಾರಪ್ಪ ಅಂತಂದ್ರೆ, ಇವೆಲ್ಲ ಮದಗಳನ್ನು ದೂರಿರಿಸಿ, ಎಲ್ಲ ಚಂಚಲ ಮನಸ್ಸನ್ನು ದೂರಿರಿಸಿ ನಿಮ್ಮನ್ನು, ನಿಮ್ಮ ಚರಣವನ್ನು, ನಿಮ್ಮ ಧ್ಯಾನವನ್ನು, ನಿಮ್ಮ ಪೂಜೆಯನ್ನು ನಿನ್ನನ್ನೇ ನೆನೆಯುವಂತೆ, ದಿನನಿತ್ಯ ನೆನೆಯುವಂತೆ ಅಂಥ ಒಂದು ನನಗೆ ಅನುಗ್ರಹವನ್ನು ಮಾಡು. ಸೆರಗೊಡ್ಡಿ ಬೇಡಿಕೊಳ್ಳು ಅಂದ್ರೆ ಸೆರಗಿರಂಗಿಲ್ಲ ಗಂಡ್ಮಕ್ಳಿಗೆ. ಏನಂದ್ರೆ ಪರಿಪರಿಯಿಂದ ಕೇಳಿಕೊಳ್ಳುತ್ತೇನೆ, ಕಳಕಳೆಯಿಂದ ಕೇಳಿಕೊಳ್ಳುತ್ತೇನೆ, ಭಕ್ತಿಯಿಂದ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ಬಸವೇಶ್ವರರು ಸಂಗಮನಾಥನಲ್ಲಿ ಏನಪ್ಪ ಅಂತಾರೆ ಮೊರೆ ಇಡ್ತಾ ಇದ್ದಾರೆ. ಇಲ್ಲಿ ಒಟ್ಟಿನಲ್ಲಿ ಈ ವಚನದಲ್ಲಿ ಮುಖ್ಯವಾಗಿ ಕೇಂದ್ರೀಕೃತವಾದಂಥದ್ದು ಮನಸ್ಸಂತ ಆಗಲೇ ಹೇಳಿದೆ ನಾನು. ಈ ಮನಸ್ಸಿನ ಬಗ್ಗೆ ವಾಲ್ಮೀಕಿ ಮಹರ್ಷಿ ಹೇಳ್ತಾ ಇದ್ದಾರೆ, ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಂ ಪ್ರವರ್ತಿತೋನು. ಅಂದರೆ ಎಲ್ಲ ಇಂದ್ರಿಯ ಪ್ರವೃತ್ತಿಗೆ ಮನಸ್ಸೇ ಕಾರಣ. ಮೈಂಡ್ ಈಸ್ ದ ಮೇನ್ ರೂಟ್ ಫಾರ್ ಶೇಪಿಂಗ್ ಅವರ್ ಲೈಫ್, ವೆದರ್ ಆರ್ ಗುಡ್ ಆರ್ ಬ್ಯಾಡ್. ನಮ್ಮ ಜೀವನವನ್ನು ಒಳ್ಳೆಯದಾಗಿ ಕೆಟ್ಟದ್ದಾಗಿ ಮಾಡಿಕೊಳ್ಳುವಂಥ ಮೂಲ ಬೇರು ಏನಪ್ಪ ಅಂತಂದ್ರೆ ಮನಸ್ಸು. ಇಲ್ಲಿ ಹಿರಿಯರು ಹೇಳ್ತಾರೆ, ಮೊದಲು ಮನಸ್ಸು ಮಾಡು, ನೀನು ಯಾವುದೇ ಕೆಲಸ ಮಾಡೋಕ್ಕಾರ ಮೊದಲು ಮನಸ್ಸು ಮಾಡು. ಆದ್ದರಿಂದ ಮೊದಲು ಮನಸ್ಸು ಮಾಡಿದರೆ ಎಲ್ಲ ಕಾರ್ಯಗಳಾಗ್ತಾವೆ. ಎಂಥ ಮನಸ್ಸನ್ನು ಒಳ್ಳೆಯ ಮನಸ್ಸು, ಧನಾತ್ಮಕವಾದಂಥ ಮನಸ್ಸು ಇರಬೇಕು. ಇನ್ನು ತತ್ವಜ್ಞಾನಿ ಜಾನ್ ಲೊಕೆ ಹೇಳ್ತಾರೆ, ಮನಸ್ಸಿನಲ್ಲಿ ಏನು ಇರುತ್ತದೆಯೋ ಅದೇ ತನ್ನಾಗಿ ನಮ್ಮ ಜೀವನ ರೂಪವಾಗುತ್ತದೆ. ಇನ್ನು ಚನ್ನವೀರ ಶರಣರು ಹೇಳ್ತಾರೆ ಮನಸ್ಸಿನ ಬಗ್ಗೆ, ಮನದ ಮೈಲಿಗೆ ಕಳೆದಾಗಲೇ ಮಹಾದೇವನ ಬೆಟ್ಟಿ, ಕೇವಲ ಈ ಬಾಹ್ಯ ಪೂಜೆ ಡೊಳ್ಳು ಎಂಬುದಾಗಿ. ಮನಸ್ಸಿನ ಮೈಲಿಗೆಯನ್ನು, ಮನಸ್ಸಿನ ಕೊಳೆಯನ್ನು ಕಳೆದಾಗಲೇ ಮಾತ್ರ ಏನಪ್ಪ ಅಂತಂದ್ರೆ ನಾವು ಭಗವಂತನಲ್ಲಿ ಸೇರ್ಲಿಕ್ಕೆ ಸಾಧ್ಯ ಅದ, ಭಗವಂತನ ಅನುಗ್ರಹಕ್ಕೆ ನಾವು ಕಾರಣ ಆಗ್ಲಿಕ್ಕೆ ಸಾಧ್ಯ ಅದ ಎಂಬುದಾಗಿ. ಎಟ್ ಲಾಸ್ಟ್ ಮೈಂಡ್ ಈಸ್ ದ ಓನ್ಲಿ ಥಿಂಗ್ ಇನ್ ದ ವರ್ಲ್ಡ್ ಥ್ರೂ ವಿಚ್ ವಿ ಕ್ಯಾನ್ ಸೇಪ್ ಅವರ್ ಲೈಫ್ ಗುಡ್ ಆರ್ ಬ್ಯಾಡ್. ಕಾನ್ಸಂಟ್ರೇಟಿಂಗ್ ಆಫ್ ಮೈಂಡ್ ಈಸ್ ಪಾಸಿಬಲಿ ಥ್ರೂ ಓನ್ಲಿ ಶಿವಯೋಗ ಅನುಭವ ಆ್ಯಂಡ್ ಸತ್ಸಂಗ.
ಇವುಗಳಿಂದ ಮಾತ್ರ ನಾವು ಇವೆಲ್ಲವನ್ನು ಸಾಧಲಿಕ್ಕೆ ಸಾಧ್ಯದ. ಅಂಥ ಶಿವಯೋಗ ಮತ್ತು ಶಿವಾನುಭವ ಮಾಡಲಿಕ್ಕೆ ಮಾಡಿಕೊಡುವುದಕ್ಕೆ ಅನುಗ್ರಹ ಮಾಡಿದಂಥ ಪೂಜ್ಯರಿಗೆ ಏನಪ್ಪ ಅಂದ್ರೆ ನಾವು ಮೊದಲು ಬಂದು ಹೇಳಿದೇವಿ, ಹಿಂಗೆ ಮಾಡ್ಬೇಕಂತ ಮಾಡೀವಿ. ನಮ್ಮ ಗುರುಗಳು ಏನಪ್ಪ ಅಂತಾರೆ, ಆಧ್ಯಾತ್ಮಿಕ ಗುರುಗಳು ನಮ್ಮ ಯಾರೋ ಡಾಕ್ಟರ್ ಮಡಿಕೇಶ್ವರ ಅವರು. ಏನಾದರೂ ನನಗೆ ತಿಳಿದಿದ್ರೆ ಡಾಕ್ಟರ್ ಮಡಿಕೇಶ್ವರಿಗೆ ಫೋನ್ ಮಾಡ್ತೀನಿ, ಕುಂಟೋಜಿಯವರಿಗೆ ಫೋನ್ ಮಾಡ್ತಿದ್ದೆ ನಾನು. ಅವೆಲ್ಲವನ್ನು ಹೇಳ್ತಿದ್ರು, ಭಾಳಷ್ಟು ಅಧ್ಯಯನ ಮಾಡ್ಯಾರ ಅವರೆಲ್ಲ. ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾರ ಒಂದಗಳಲ್ಲಿ ಪಡಮಟ್ಟು ಇದು ಒಂದು ಶ್ರಾವಣ ಮಾಸದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಸಮಯದಲ್ಲಿ ನಾನು ಆದಿಗೊಂಡ ಗುರುಗಳಿಗೆ ನಕಲಿ ಮಾಡ್ತಿದ್ದೆ. ನೀನು ಎಷ್ಟು ಜನರನ್ನು ಕೂಡಿಸ್ತೀನಿ ನೋಡೋಣ ಅಂತ ಮಾತನ್ನು ಹೇಳಿದಾಗ 2-3 ಸಲ ಮೀಟಿಂಗ್ ಮಾಡಿದಾಗ ಇವತ್ತಿನ ದಿವಸ 40-45 ಜನರನ್ನ ಕೂಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಏನು ಒಂದು ಅಪ್ಪ ಬಸವಣ್ಣನ ವಚನದ ವಿಚಾರಗಳನ್ನು ಪ್ರತಿಯೊಬ್ಬರ ಮನದಲ್ಲಿ ಒಪ್ಪಿಸಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಇವತ್ತು ಲಿಂಗ ಪೂಜೆಯಿಂದ ನಾವು ಬಂದು ಕೂತಾಗ ನೋಡಿದಾಗ ತಾವು ಮಾಡುವಂಥ ಒಂದು ವ್ಯವಸ್ಥೆ, ಆ ಮನುಷ್ಯ ನಾನು ಕಲಿಯದಿದ್ದರೂ ಸಹಿತ ಅದನ್ನು ಕಲಿಬೇಕನ್ನೋಂಥ ಒಂದು ವಿಚಾರನ ಇಟ್ಕೊಂಡು ಇವತ್ತಿನ ದಿವಸ ತಾವು ಮಾಡಿದ ಕಾರ್ಯ ಭಾಳ ಶ್ಲಾಘನೀಯವಾದಂಥದ್ದು. ಯಾಕೆಂದರೆ ನಮ್ಮ ಮನಸ್ಸು ಹೇಳಿದ್ರೆ ಸರ್, ನಮ್ಮ ಮನಸ್ಸು ಹೆಂಗಿರಬೇಕು ಅನ್ನೋಂಥ ಮನಸ್ಸು ಹೇಳಿದಾಗ ಆ ಮನಸ್ಸಿಗೆ ತಕ್ಕಂತೆ ನಾವು ನಡೆದಾಗ ಮಾತ್ರ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತಾವನ್ನಂಥ ಒಂದು ವಿಚಾರಗಳನ್ನು ನಾವು ಹಂಚ್ಕೊಳ್ಬೇಕು. ನನಗೇನು ಹೇಳಿದರು, ನಾನು ಪ್ರವಚನನ ಹೇಳ್ತೀನಿ ಅಂದಾಗ ನಾನು ನಕಲಿ ಮಾಡಿದೆ. ನೀನು ಯಾವ ರೀತಿ ಪ್ರವಚನ ಹೇಳ್ತೀನಿ ನೋಡ್ತೇವೆ ನಾವು, ನೋಡೋಕೆ ನಾವೆಲ್ಲ ಸಮಿತಿಯವರಾಗಲಿ ನಾವೆಲ್ಲ ಗೆಳೆಯ ಬಳಗದವರು ನಿನ್ನ ಜೊತೆಯಲ್ಲಿ ಬಂದು ನಾವು ಪ್ರಸಾದ ಮಾಡಿಸಿ ಇವತ್ತಿನ ದಿವಸ ಎಲ್ಲ ಬಸವ ಭಕ್ತಾದಿರಿಗೆ ಒಂದು ಪ್ರಸಾದವನ್ನು ಮಾಡಿಕೊಡ್ಬೇಕನ್ನಂಥ ಒಂದು ವಿಚಾರ ಇಟ್ಕೊಂಡು ಸುಮ್ಮನೆ ಮಾತಿನಲ್ಲಿ ನಕಲಿ ಮಾಡಿ ಸರ್ದು ಪ್ರವಚನ ಕೇಳಬೇಕು. ಇಲ್ಲಿ ನಡೆಯುವಂಥ ವಿಚಾರಗಳು, ಆಚಾರ ವಿಚಾರಗಳು ಯಾವ ರೀತಿ ಇರ್ತವೆ, ಬರೀ ಮಠದಲ್ಲಿ ಬಂದು 4 ಜನರ ಜೊತೆ ಕೂತು ಮಾತನಾಡಿ ಹೋಗೋಂಥ ಕೆಲಸ ಮಾಡ್ತಾರೆ ಅನ್ನೋಂಥ ವಿಚಾರದಲ್ಲಿದ್ದಾಗ ಇವತ್ತಿನ ದಿವಸ ನೋಡಿದಾಗ ಅಪ್ಪ ಬಸವಣ್ಣನ ವಿಚಾರದಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡುವಂಥ ಎಲ್ಲ ಭಕ್ತಾದಿಗಳು ತಮ್ಮದೇ ಆದಂಥ ಒಂದು ಮನಸ್ಸನ್ನು ಕ್ಲಿಯರ್ ಇಟ್ಕೊಂಡು ಬಂದು ಇಲ್ಲಿ ಕೂತು ಈ ಪ್ರವಚನವನ್ನು ಮಾಡುವಂಥ ಸಮಯದಲ್ಲಿ ತಮ್ಮೆಲ್ಲರಿಗೂ ಸಹಿತ ಏನು ಹೇಳಿದರು, ನಿಮ್ಮ ವಿಚಾರಧಾರೆಗಳನ್ನು ನಿಮ್ಮ ವಚನದ ಮೂಲಕ ನೀವು ಗುಣಪಡಿಸಬೇಕನ್ನಂಥ ಒಂದು ವಿಚಾರದಲ್ಲಿದ್ದಾಗ ಪ್ರತಿಯೊಬ್ಬರು ನೀನು ಅನ್ನುವಂಥ ವಿಚಾರದಲ್ಲಿ ಬಂದು ನಾನು ಅದನ್ನು ಪ್ರಯತ್ನ ಮಾಡಿ ಹೇಳಬೇಕು, ನೀನು ಪ್ರಯತ್ನ ಮಾಡಬೇಕು. ಬರೇ ಬಂದು ಇಷ್ಟಲಿಂಗ ಪೂಜೆ ಮಾಡ್ಕೊಂಡು ಹೋದೇವತ್ತನ್ನಂಥದ್ದಲ್ಲ, ಆ ವಚನದ ಸಾರಾಂಶವನ್ನು ಹೇಳುವಂಥ ಸಮಯದಲ್ಲಿ ಇವತ್ತು ನಮಗೆಲ್ಲರಿಗೂ ಒಂದು ಅರ್ಥ ಸಿಗ್ತೈತೇನಂಥ ಮಾತನ್ನು ಸಹಿತ ನಾನು ಇವತ್ತಿನ ದಿವಸ ಹೇಳಬೇಕಾಗಿದೆ. ಯಾಕೆಂದರೆ ನಾವು ಬಂದು ವ್ಯರ್ಥ ಆಗಬಾರ್ದು, ನಾವು ಮಾಡಿದ ಕಾರ್ಯ ಒಳ್ಳೆಯ ರೀತಿಯಿಂದ ಆಗಬೇಕು. ಸರ್ ಹೇಳಿದರು, ಏನು ರೀ ಮಾವ್ರ ನಿಮ್ಮ ಮಂತಲ್ಲಿ ರೊಕ್ಕ ಇರಂಗಿಲ್ಲ, ರೊಕ್ಕ ಕೊಡ್ತಿರಲ್ಲ ಅಂದಾಗ ನಾ ರೊಕ್ಕ ಕೊಡಲಿಲ್ಲ ಅಂದ್ರೂ ಬಿಡಂಗಿಲ್ಲ. ಬಿಡಲಾರ್ದಂಥ ಪರಿಸ್ಥಿತಿ ಇದ್ದಾಗ ಕಡೆಗೆ ನಾವು ಏನಾದರೂ ಮಾಡಿ ಕೊಡ್ಬೇಕನ್ನೋಂಥ ಒಂದು ವ್ಯವಸ್ಥೆ ಇರ್ತೈತಿ. ಅದಕ್ಕೇನು ಮಾಡೋಕ್ಕಾಗಂಗಿಲ್ಲ, ಅದು ಏನೋ ಬಂದಿರ್ತೈತಿ ಆ ಮನುಷ್ಯನಂತೇಳಿ ಬಂದಾಗ ಅದನ್ನು ವಿಚಾರಗಳನ್ನ ಹಂಚ್ಕೊಳ್ಳೋಂಥ ಕೆಲಸದಲ್ಲಿದ್ದ. ಏನು ಸರ ಅವ್ರ ಗಾಡಿ ಮ್ಯಾಗ ಕೂತು ಹೋಗೋರ್ಸೋದಕ್ಕೆ ನಮಸ್ಕಾರ ಮಾಡ್ತಾರಲ್ರಿ ನಿಮಗೆ ಅಂದ್ರೆ, ನಾ ಮಾಡತ್ತೆ ಯಾರಿಗೆ ಹೇಳಂಗಿಲ್ಲ ರೀ ಗುರುಗಳ, ಅವ್ರು ನಮ್ಮ ಮಾಡಿದ್ರೆ ನಾ ಬ್ಯಾಡತ್ತ ನಂಗೆ ಹೆಂಗೆ ಬರ್ತೈತಿ, ನಾನು ಮರಳಿ ಅವ್ರಿಗೆ ನಮಸ್ಕಾರ ಮಾಡತ್ತ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಂದು ತಮ್ಮೆಲ್ಲರ ಏನು ಇವತ್ತು ಬಸವ ಭಕ್ತರಿದ್ದೀರಿ ನಿಮ್ಮೆಲ್ಲರ ಜೊತೆಯಲ್ಲಿ ಇವತ್ತಿನ ದಿವಸ ನಾನು ಸಹಿತ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ 2 ಮಾತನಾಡಲು ಅನುಕೂಲತೆ ಮಾಡಿಕೊಟ್ಟಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ವಂದಿಸಿ, ಪೂಜ್ಯರಲ್ಲಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸಿ. ಭಾಳ ಸೊಗಸಾಗಿ ಮಾರ್ಮಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಅರ್ಥಪೂರ್ಣವಾಗಿ ಅವರು ತಮ್ಮ ವಚನವನ್ನು ಮಂಡಿಸಿದ್ದಾರೆ. ಜೊತೆಗೆ ವಚನದ ವಿಚಾರಗಳನ್ನು ಯಾವ ರೀತಿಯಾಗಿ ಅಂದರೆ ಕೇವಲ ವಚನಗಳನ್ನು ಸರಳ ರೀತಿಯಲ್ಲಿ ಓದೋದು ಅಷ್ಟೇ ಅಲ್ಲ, ಯಾವ ರೀತಿಯಾಗಿ ಎಲ್ಲಿ ಫುಲ್ ಸ್ಟಾಪು, ಎಲ್ಲಿ ಕಾಮ, ಯಾವ ರೀತಿ ಎಲ್ಲಿ ಪ್ರಶ್ನಾರ್ಥಕ, ಎಲ್ಲಿ ಯಾವ ರೀತಿ ಬರ್ತವೆ ಅವುಗಳನ್ನು ನಾವು ಯಾವಾಗ ಓದಿದ ಸಮಯದಲ್ಲಿ ಯಾವ ರೀತಿಯಾಗಿ ಅವುಗಳನ್ನು ಬಳಕೆ ಮಾಡ್ಕೊಳ್ತೀವಲ್ಲ ಅದು ನಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ವಚನ ವಿಶ್ಲೇಷಣೆ ಮುಖಾಂತರ ಹೇಳಿದ್ದಾರೆ. ವಚನ ಭಾಳ ಸುಂದರವಾದಂಥ ವಚನ, ಮನಸ್ಸಿನ ಮೇಲೆ ಅತ್ಯಂತ ಪರಿಣಾಮಕಾರಿಯಾದಂಥ ವಚನ ಯಾವುದು? ಅಂದವನವೇರಿದ ಸೊನಗದಂತೆ ಕಂಡಡೆ
ಬಿಡೋದು. ತನ್ನ ಮೊದಲಿನ ಸ್ವಭಾವ ಯಾವತ್ತೂ ಕೂಡ ಅದು ಬಿಡುವುದಿಲ್ಲ. ಅದರ ಸ್ವಭಾವನ ಹಂಗಿರ್ತದೆ, ಆದರೂ ಕೂಡ ಅದು ಬಿಡುವುದಿಲ್ಲ. ಇಲ್ಲಿ ಮನಸ್ಸು ಯಾವ ರೀತಿಯಾಗಿ ಪ್ರತಿಯೊಬ್ಬರಲ್ಲಿ ಕೂಡ ಇದೆ ಮತ್ತು ನಾವು ವಿಷಯಗಳನ್ನು ಅಲ್ಲಿ ವಿಷಯ ಅಂತ ಪ್ರಸಾದ ಮಾಡಿದ್ದಾರೆ. ಅಂದರೆ ವಿಷಯ ಅಂದ್ರೆ ನಮ್ಮ ವಿಷಯ ವಾಸನೆಗಳಂತದಾವ ನಮ್ಮಲ್ಲಿ. ಪ್ರತಿಯೊಂದು ಕೂಡ ವಿಷಯಕ್ಕೆ ಅಂದರೆ ವಿಷಯ ಅಂತ ತಕ್ಷಣ ಸಬ್ಜೆಕ್ಟ್ ಅಲ್ಲ, ಇಲ್ಲಿರ್ತಕ್ಕಂಥದ್ದು ನಮ್ಮ ವಿಷಯ ವಾಸನೆಗಳು ಅಂದರೆ ಆಶಯಗಳಂತ ಅರ್ಥ. ವಿಷಯಗಳಂದ್ರೆ ನಾವು ಪ್ರತಿಯೊಂದರಲ್ಲಿ ಕೂಡ ಅವುಗಳನ್ನು ಹೆಚ್ಚಿಗೆ ಬಳಕೆ ಮಾಡೋದಾಗಲಿ, ಅವುಗಳಿಗೆ ಬೆನ್ನು ಹತ್ತುವುದಾಗಲಿ, ವಿಷಯ ವಾಸನೆಗಳ ಜೊತೆಗೆ ಬೆನ್ನು ಹತ್ತುವುದರಿಂದ ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನು ಯಾವ ರೀತಿಯಾಗಿ ಹಿಡಿದು ಇಟ್ಕೋಬೇಕು, ಅದನ್ನು ನಾವು ಆ ಕೂಡಲ ಸಂಗಮ ದೇವನನ್ನು ಯಾವ ರೀತಿಯಾಗಿ ಅವನಲ್ಲಿ ಅರಕೆ ಮಾಡ್ಕೋಬೇಕು, ಅವನನ್ನು ಪೂಜಿಸಬೇಕು ಅಂತಂದಾಗ ಅದು ಹೇಳ್ತದೆ. ನೀವು ಆ ಶಿವಶರಣರನ್ನು ನೆನೀಬೇಕಾದ್ರೆ, ಆ ಶಿವಯೋಗ ಪೂಜೆಯನ್ನು ಮಾಡಬೇಕಾದ್ರೆ ನಿನ್ನನ್ನು ನೀನು ಮೊದಲು ಸಂಪೂರ್ಣವಾಗಿ ಹಿಡಿತಲಿಟ್ಕೋಬೇಕು. ನಿನ್ನ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಹರಿಬಿಡಬಾರದು. ಅವೆಲ್ಲವುಗಳನ್ನು ವಿಷಯ ವಾಸನೆಗಳನ್ನು ಸುಟ್ಟು ಹಾಕು ಅನ್ನುವಂಥ ರೀತಿಯಲ್ಲಿ ವಚನ ವಿಶ್ಲೇಷಣೆ ಇದೆ. ಅದನ್ನು ನಮ್ಮ ಸರ್ ಬಹಳ ವಿಸ್ತಾರವಾಗಿ ಪ್ರತಿಯೊಂದು ಕೂಡ ಯಾವ ರೀತಿಯಾಗಿ ವಿಷಯಗಳಿದಾವೆ, ಎಷ್ಟು ಇದು ಅದಾವ, ಪ್ರತಿಯೊಂದು ಕೂಡ ಅವರು ಒಂದೊಂದು ವಿಷಯಗಳನ್ನು ಕೂಡ ವ್ಯಕ್ತಪಡಿಸಿದರು. ಆ ಪ್ರತಿಯೊಂದು ವಿಷಯಕ್ಕೂ ಕೂಡ ಮನಸ್ಸು ಜಗತ್ತಿರುತ್ತೆ. ಈ ಒಂದು ಅಧಿಕಾರಕ್ಕಾಗಲಿ, ಒಂದು ಶ್ರೀಮಂತಿಕೆಗಾಗಲಿ, ಅಥವಾ ಇನ್ಯಾವುದೋ ಒಂದು ಹಂಬಲಕ್ಕಾಗಲಿ ಅದು ಮನಸ್ಸು ಜಗತ್ತಿರುತ್ತೆ. ಆ ಜಗ್ಗುವಂಥ ಮನಸ್ಸನ್ನು ಅದನ್ನು ಸುಟ್ಟು ಹಾಕಿ ಯಾರ ಕಡೆ ಹೋಗ್ಬೇಕಂದ್ರೆ ವಿಷಯಗಳನ್ನು ಸುಟ್ಟು ಹಾಕುವುದ್ರ ಮುಖಾಂತರ ನಮ್ಮ ಶರಣರ ಕಡೆ ಬರಬೇಕು, ಶಿವಯೋಗದ ಕಡೆ ಬರಬೇಕು ಅನ್ನೋಂಥ ವಿಚಾರವನ್ನು ಇಲ್ಲಿ ಅತ್ಯಂತ ಮನಪೂರ್ವಕವಾಗಿ ನಮ್ಮ ಎಮ್ ಜಿ ಹಾದಿಗೊಂಡ ಸರ್ ಅವರು ಮನಪೂರ್ವಕವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಇವತ್ತಿನ ಈ ವಿಶೇಷ ದಿನ ಇವತ್ತು, ಯಾಕಂದ್ರೆ ನಮ್ಮ ಎಲ್ಲ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಿಸಿ ಮತ್ತು ಅವರಿಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತು ವಿಶೇಷವಾದಂತಹ ದಾಸೋಹಿಗಳಾದಂಥವರು ನಮ್ಮ ಈರಣ್ಣ ಪಟ್ಟಣಶೆಟ್ಟಿಯವರು, ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು. ಈ ಕಾರಣಪ್ಪ ಅಂದ್ರೆ ಎಮ್ ಜಿ ಹಾದಿಗೊಂಡ ಸರ್ ಅವರ ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಅವ್ರು ಯಾವಾಗಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಅವ್ರು ಮೊದಲು ಟೆಸ್ಟ್ ಮಾಡ್ತಾರೆ, ನೀವು ಮಾಡ್ತೀರೋ ಇಲ್ಲೋ ಅಂತ. ಅದನ್ನು ಮಾಡ್ತೀರಿ ಅನ್ನುವಂಥ ದೃಢಕ್ಕೆ ಹಚ್ಚುವಂಥ ಕೆಲಸ ಯಾರು ಮಾಡ್ಯಾರಪ್ಪ ಅಂತಂದ್ರೆ ಇವತ್ತು ಈರಣ್ಣ ಪಟ್ಟಣಶೆಟ್ಟಿಯವರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡೀನಿ. ಯಾಕಂದ್ರೆ ಆ ರೀತಿಯಾಗಿ ಅವ್ರನ್ನ ಪ್ರೇರಣೆ ಮಾಡದೇ ಇದ್ರೆ ಇಷ್ಟು ಈ ಶಿವಯೋಗ ಆಗ್ತಿರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೇನು ಮಾಡ್ತೀರಿ ಅನ್ನೋದಲ್ಲ, ನೀವು ಮಾಡ್ರಿ ಅನ್ನುವಂಥ ಪದಕ್ಕೆ ನೀವೇನು ಮಾಡ್ತೀರಿ ಅಂತ ಹೇಳಾಕತ್ತಾರೆ ಅವರು. ಅದನ್ನು ಹಿನ್ನೆಲೆಯಾಗಿ ಬೆನ್ನು ತಟ್ಟುವಂಥ ಕೆಲಸವನ್ನು ಎಲ್ಲ ರೀತಿಯಿಂದಲೂ ಕೂಡ ಮಾಡಿದ್ದಾರೆ. ಇವತ್ತಿನ ದಾಸೋಹಿಗಳಾಗಿದ್ದಾರೆ. ಬಂದು ಎಲ್ಲರೂ ಕೂಡ ಇವತ್ತು ನಮ್ಮ ಪ್ರತಿಯೊಬ್ಬರು ಸರ್ವ ಸದಸ್ಯರು, ಸೇವಾ ಸಮಿತಿ ಸರ್ವ ಸದಸ್ಯರು ಬಂದು ಅನುಭವ ಹೆಂಗೆ ಹೇಳ್ತಾರೆ, ವಚನಗಳನ್ನು ಹೆಂಗೆ ವಿಶ್ಲೇಷಣೆ ಮಾಡ್ತಾರೆ ಅಂತ ಕೇಳುವಂಥದ್ದನ್ನು ಅದನ್ನು ಅವರು ಸರ್ ಕೂಡ ಇಲ್ಲರಿ ಅವರೆಲ್ಲ ಬರಾಕ್ತಾರೆ, ನನಗೆ ಅವತ್ತೇ ಇಡಬೇಡ್ರಿ, ಬೇರೆ ಏನು ಇಡ್ತೀರಿ ಅಂತ ಕೇಳಿದರು. ಸರ್ ಅವ್ರು ಬರಲ್ರಿ, ಅವ್ರ ಮುಂದನ ನೀವು ವಿಷಯಗಳನ್ನು ಮಂಡಿಸ್ರಿ, ಏನೂ ಆಗೋದಿಲ್ಲ, ಎಲ್ಲ ನಿಮ್ಮ ಮಾವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ ಅಂತ ಮಾತು ಹೇಳಿದಾಗ ಅವರೇ ಬಂದು ಕೂತಾಗ ಏನೂ ಮಾತಾಡೋಕ್ಕೆ ಬರೋಂಗಿಲ್ಲ ರೀ ಅಂತಂದರು. ಆದರೂ ಕೂಡ ಈ ಶಿವಯೋಗದಲ್ಲಿ ಕೂಡಿ ಜೊತೆಗೆ ಅನುಭವದಲ್ಲಿ ಬಂದು ಭಾಗಿಯಾಗಿ ಮತ್ತು ತಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹದ ಮಾತುಗಳನ್ನು ಆಡಿದಂತಹ ಅಧ್ಯಕ್ಷರಿಗೂ ಮತ್ತು ಪದಾಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ಅಭಿನಂದಿಸಿ ಈ